ಮನೆ ಕಟ್ಟಿಸಿ ಕೊಟ್ಟವರಿಂದಲೇ ಈಗ ಕೆಡವಲು ಪ್ಲಾನ್ ನಡೀತಾ ಇದೆ. ಗುಡಿಸಲಲ್ಲಿ ಇದ್ದವರಿಗೆ ಮನೆ ಸಿಕ್ಕರೂ ಅಧಿಕಾರಿಗಳ ಕಾಟ ಹೆಚ್ಚಾಗಿದೆ. ಮನೆ ಕಟ್ಟಿಸಿ ಕೊಟ್ಟವರಿಂದಲೇ ಕೆಡವೋಕ್ಕೂ ಕೂಡ ಪ್ಲಾನ್. ಗುಡಿಸಲಲ್ಲಿ ಇದ್ದವರಿಗೆ ಮನೆ ಸಿಕ್ಕರೂ ಅಧಿಕಾರಿಗಳ ಕಾಟ. ಪ್ರಾಣ ಬಿಡುತ್ತೇವೆ ಆದರೆ ಮನೆ ಬಿಡಲ್ಲ ಎಂದ ಬಡ ಕುಟುಂಬ. ಅಧಿಕಾರಿಗಳ ಕಿರಿಕಿಗೆ ಗ್ರಾಮಸ್ಥರಿಂದ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹೈಡ್ರಾಮಾ. ಚಿಂತಾಮಣಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜೆಸಿಬಿಯೊಂದಿಗೆ ಮನೆ ಮುಂದೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಭಯದಿಂದ ಮನೆಯಲ್ಲೇ ಅವಿತುಕೊಂಡಿರುವಂತಹ ಕುಟುಂಬ. ಕೈಯಲ್ಲಿ ಪೆಟ್ರೋಲ್ ಹಿಡಿದು ಮನೆಯಲ್ಲಿ ಕೂತ ಫ್ಯಾಮಿಲಿ. ಮನೆ ನೆಲಸಮ ಮಾಡದೆ ಬಿಡಲ್ಲ ಎಂದ ಅಧಿಕಾರಿಗಳು. ದುರ್ವರ್ತನೆ, ಅಧಿಕಾರಿಗಳ ದುರ್ವರ್ತನೆ ಅಂತ ಹೇಳ್ಬೋದು. ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ, ಬಟ್ ಅದನ್ನ ಕೆಡವುವಂತ ಕೆಲಸ. ಯಾವ ಕಾರಣಕ್ಕೆ? ಸಮಸ್ಯೆ ಆಗಿದ್ದೇನು? ಗುಡಿಸಲಲ್ಲಿ ಇರ್ತಾರೆ, ಅವ್ರಿಗೊಂದು ಸೂರು ಕಲ್ಪಿಸಿಕೊಟ್ಟಿರ್ತಾರೆ ಸರ್ಕಾರ, ಬಟ್ ಅದನ್ನೇ ವಾಪಸ್ ಕೆಡವುವಂಥದ್ದು. ಏನು ಸಮಸ್ಯೆ ಆಗ್ತಾ ಇದೆ? ಅಧಿಕಾರಿಗಳ ಕಿರಿಕಿಗೆ ಗ್ರಾಮಸ್ಥರಿಂದ ಹಿಡಿ ಶಾಪ. ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹೈಡ್ರಾಮಾ ಇದು. ಚಿಂತಾಮಣಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಜೆಸಿಬಿಯೊಂದಿಗೆ ಮನೆ ಮುಂದೆ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಆದರೆ ಕುಟುಂಬ ಮನೆಯೊಳಗಡೆ ಅವಿತು ಕೂತಿದ್ದಾರೆ ಭಯದಿಂದ. ಜೀವ ಬಿಡ್ತೀವಿ ಆದರೆ ಮನೆ ಬಿಡಲ್ಲ ಅಂತಿದೆ ಫ್ಯಾಮಿಲಿ, ಬಡ ಕುಟುಂಬಸ್ಥರು. ಗ್ರಾಮ ಪಂಚಾಯಿತಿ ಅಂತ ಅಂದ್ರೆ ಬಡವರಿಗೆ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಮನೆಯನ್ನ ಕಟ್ಟಿಸಿಕೊಟ್ಟಿರುವಂಥದ್ದು ಅಂದ್ರೆ ಸರ್ಕಾರದ ವತಿಯಿಂದ. ಈಗ ಹಳ್ಳಿ ಸೈಡಲ್ಲಿ ನಾವು ನೋಡಿರ್ತೀವಿ, ಗ್ರಾಮಗಳಲ್ಲೆಲ್ಲ ಮಳೆಯಿಂದಾಗಿ ಅಥವಾ ಯಾವುದೋ ಕಾರಣಕ್ಕೆ ನೋಡ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ. ಆ ಮನೆ ರೀ, ಎಲ್ಲೋ ಒಂದು ಕಡೆ ಮನೆ ಕಟ್ಟಿಸ್ಕೊಂಡು ಪಾಪ ಜೀವನ ನಡೆಸ್ತಾ ಇದ್ದಾವೆ, ಅದನ್ನು ಕೆಡುತ್ತೀವಿ ಅಂತ ಗುಡಿಸಲಲ್ಲಿದ್ದವರು ಚಿಕ್ಕದಾಗಿ ತಮ್ಮದೇ ಒಂದು ಗೂಡನ್ನು ಕಟ್ಟಿಕೊಂಡು ತಮ್ಮದೇ ಒಂದು ಮನೆಯನ್ನು, ಅದನ್ನು ಕೂಡ ಸರ್ಕಾರ ನಿರ್ಮಿಸಿಕೊಟ್ಟಿರುವಂಥದ್ದು. ಬಟ್ ಅಲ್ಲಿ ಇದನ್ನು ನಾವು ಕೆಡುತ್ತೀವಿ ಅಂತ ಹೋದರೆ ಆ ಜನ ಎಲ್ಲಿ ಹೋಗಬೇಕು? ಆ ಫ್ಯಾಮಿಲಿ ಗತಿ ಯಾರು? ಹಾಗಾದರೆ ಅವ್ರನ್ನ ಬೀದಿ ಪಾಲ್ ಮಾಡಬೇಕಾ? ಯಾರು ಈ ಅಧಿಕಾರಿಗಳೇ ಈ ರೀತಿಯಾದಂಥ ರೈಟ್ಸನ್ನು ಕೊಟ್ಟಿದ್ದೀವಿ ಅಧಿಕಾರಿಗಳಿಗೆ? 20 ವರ್ಷದಿಂದ ಗುಡಿಸಲಿನಲ್ಲಿದ್ದಂಥ ಕುಟುಂಬಕ್ಕೆ ಮನೆ ಭಾಗ್ಯ ಲಭಿಸುತ್ತೆ. ಇತ್ತೀಚೆಗಷ್ಟೇ ಆಶ್ರಯ ಯೋಜನೆ ಅಡಿ ಮನೆ ನಿರ್ಮಾಣ ಮಾಡಿಕೊಡಲಾಗಿತ್ತು. ಸರ್ವೆ ನಂಬರ್ 85ರಲ್ಲಿ ಖಾತೆ ಮಾಡಿ ರಿಜಿಸ್ಟರ್ ಕೂಡ ಮಾಡಿದ್ದರು. ಇದೇ ಸರ್ವೆ ನಂಬರ್ ನಲ್ಲಿ 14 ಕುಟುಂಬಗಳಿಗೆ ಮನೆ ಸೌಲಭ್ಯ ಒದಗಿ ಬಂದಿದೆ. ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದ ಗ್ರಾಮ ಪಂಚಾಯಿತಿ, ಆದ್ರೆ ಇದೀಗ ಕೆಡುತ್ತೀವಿ ಅಂತ ಇದ್ದಾರೆ. ಈಗ ಮುನಿಯಮ್ಮನ ಮನೆ ಮಾತ್ರ ಕೆಡುವಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆ? ಮನೆ ನಿರ್ಮಿಸಿ ಕೊಟ್ಟವರಿಂದಲೇ ಎದುರಾಯಿತು ಸಂಕಷ್ಟ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕುಟುಂಬ ಕಣ್ಣೀರಿಡ್ತಾ ಇದೆ. 20 ವರ್ಷದಿಂದ ವಾಸವಾಗಿದ್ರಂತೆ ರೀ ಅವ್ರ ಗುಡಿಸಲಲ್ಲಿ, ಅದೇ ಜಾಗದಲ್ಲಿ. ಈಗ ಮನೆ ನಿರ್ಮಿಸಿಕೊಟ್ಟಿದ್ದೀರಾ, 20 ವರ್ಷದಿಂದ ಒಂದು ಫ್ಯಾಮಿಲಿಯಲ್ಲಿ ವಾಸವಾಗಿದೆ ಅಂತ ಅಂದಾಗ ಅವರಿಗೆ ಆ ರೈಟ್ಸ್ ಇದೆ, ಆ ಹಕ್ಕಿದೆ ಅಲ್ಲಿ ವಾಸ ಮಾಡೋದಕ್ಕೆ. ಮತ್ತೆ ಯಾಕೆ ನೀವು ಆ ಒಂದು ಮನೆ ಮಾತ್ರ ಕೆಡುತ್ತೀವಿ ಅಂತ ಕೂತಿದ್ದೀರಾ? ಏನು ಸಮಸ್ಯೆ ಆಗಿದ್ದೇನು? ಬಡವರು ಸ್ವಾಮಿ ಹೇಗೋ ಬದುಕ್ತಾ ಇದ್ದಾರೆ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ತಹಸೀಲ್ದಾರ್ ಅವರು ನಮ್ಮ ಜೊತೆಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಇರುವಂಥದ್ದು. ಸುದರ್ಶನ್ ಯಾದವ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸುದರ್ಶನ್ ಯಾದವ್ ತಹಶೀಲ್ದಾರ್ ಅಲ್ಲಿರುವಂತವರು ಚಿಂತಾಮಣಿ.
ಅವ್ರ ಜೊತೆ ಮಾತನಾಡೋಣ ಇದ್ರ ಬಗ್ಗೆ. ಯಾಕೆ ಸರ್, ಏನು ಸಮಸ್ಯೆ ಆಗಿದೆ, ಯಾಕೆ ಆ ಒಬ್ಬರ ಮನೆ ಮಾತ್ರ ಅಲ್ಲಿ ಕೆಡಬೇಕು? ಇಡೀ ಫ್ಯಾಮಿಲಿ ಇದೆ ರೀ, ಕುಟುಂಬ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಇಡೀ ಕುಟುಂಬ ಇದೆ ಅಲ್ಲಿ. ಆ ಮನೆಯನ್ನ ಕೆಡಬೇಕಂತ ಯಾಕೆ ಕೂತಿದ್ದಾರೆ ಈ ಅಧಿಕಾರಿಗಳು? ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಯಾರು ಈ ರೀತಿಯಾಗಿ ಅಲ್ಲಿ ರೈಟ್ಸ್ ಕೊಟ್ಟಿದ್ದು? ಯಾವ ಕಾರಣಕ್ಕೆ ಮನೆ ಕೆಡಬೇಕು ಅಂತ ಹೋಗ್ತಾ ಇದ್ದಾರೆ? ಅದೇನು ದೊಡ್ಡ ಅರಮನೆನ, ಒಂದು ಗೂಡನ್ನ ಕಟ್ಕೊಂಡಿದ್ದಾರೆ ಅವರು, ಗುಡಿಸಲಲ್ಲಿದ್ದವರು ಒಂದು ಮನೆಯನ್ನ ಕಟ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನೂ ಒಬ್ಬ ಬಡವನಿಗೆ ಮನೆಯನ್ನ ಕಟ್ಕೊಂಡು ವಾಸ ಮಾಡೋದಕ್ಕೆ, ಈ ರೀತಿಯಾಗಿ ಬದುಕೋದಕ್ಕೆ ರೈಟ್ಸ್ ಇಲ್ವಾ? ಸಮಸ್ಯೆ ಏನಾಗಿದೆ? ಮನೆ ಕೆಡವುತ್ತೀನಿ ಅಂತ ಅಂದ್ರೆ ಅಲ್ಲಿ ಏನಾದ್ರೂ ಸರ್ಕಾರದ ಏನಾದ್ರೂ ಆಸ್ತಿ ಇದ್ರೆ ಬೇರೆ ಕಡೆ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟು ಆ ಮನೆಯನ್ನ ಕೆಡ್ಕೊಳ್ಳಿ. ಈಗಿನ ಮಳೆ ಗಾಳಿಗಳು ಯಾವ ರೀತಿಯಾಗಿದೆ, ಇಂಥ ಒಂದು ಸಿಚುವೇಶನ್ ಅಲ್ಲಿ ಎಲ್ಲಿ ಬದುಕಬೇಕು ಅವರು? ಯಾವ ಗುಡಿಸ್ಲಿಕ್ಕೆ ಹೋಗ್ಬೇಕು ಮತ್ತೆ ಬದುಕಕ್ಕೆ? ಅಲ್ಲೂ ಕೂಡ ನೀವು ಕಿತ್ತೋಗಿತ್ತೀರಾ? ಬದುಕಕ್ಕೆ ರೈಟ್ಸೇ ಇಲ್ವಾ ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾರೆ, ನಮ್ಮ ದೇಶ ಅಷ್ಟರ ಮಟ್ಟಿಗೆ ಮುಂದುವರಿತಾ ಇದೆ, ಆರ್ಥಿಕವಾಗಿ ಇಷ್ಟು ಮುನ್ನೆಲೆಗೆ ನುಗ್ತಾ ಇದೆ ಅಂತೆಲ್ಲ. ಬಟ್ ಹೋಗಿ ಒಂದೊಂದು ಹಳ್ಳಿಗಳನ್ನ ನೋಡಿದ್ರೆ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ, ಕುಡಿಯೋ ನೀರಿಲ್ಲ, ಸರಿಯಾಗಿ ಜೀವನ ನಡೆಸೋಕೆ ಒಂದು ಸೂರಿಲ್ಲ, ಸರಿಯಾಗಿ ಎಷ್ಟೋ ಜನಕ್ಕೆ ಆಹಾರ ಸಹಿತ ಸಿಗಲ್ಲ. ಈ ರೇಷನ್ ಏನು ಸಿಗುತ್ತೆ ಅಲ್ವಾ ಸರ್ಕಾರದಿಂದ, ಅದು ಕೂಡ ಅವ್ರ ಬಾಗಿಲಿಗೆ ಸಿಗ್ತಾ ಇಲ್ಲ, ಅವ್ರ ಕೈಗೆ ಹೋಗಿ ಸಿಗ್ತಾ ಇಲ್ಲ. ಯಾಕೆ? ಮಿಡಲ್ ಮ್ಯಾನ್ಗಳ ಹಾವಳಿ. ಯಾರ್ಯಾರ ಹೊಟ್ಟೆಯಲ್ಲಿ, ಬಡವ್ರ ಹೊಟ್ಟೆಗೆ ಹೊಡೆದು ಯಾರ್ಯಾರು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೋ. ಹಾಗಾಗಿ ಜನ ಬದುಕಕ್ಕೆ ಅಂತ, ಜೀವನ ನಡ್ಸೋಕ್ಕೆ ಅಂತ ಒಂದು ಸೂರನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದನ್ನು ಹೋಗಿ ಕೆಡುತ್ತೀರಿ ಅಂತೀರಾ ಅಂದರೆ? ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಈಗಿನ ಪ್ರಕೃತಿ ವಿಕೋಪಕ್ಕೆ ಏನೆಲ್ಲ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ, ಎಲ್ಲಿ ವಾಸ ಮಾಡ್ಬೇಕಾಗಾದ್ರೆ ನೀವು ಮನೆ ಕೆಡುವುದ್ರಿ ಅಂತ ಅಂದ್ರೆ ಯಾವ ಗುಡಿಸಲಲ್ಲಿ ಹೋಗಿ ವಾಸ ಮಾಡ್ಬೇಕು ಅವರು? ಅವ್ರಿಗೆ ಯಾರು ಆಸರೆ ಇಲ್ವಾ? ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕುಮಾರ್ ಅಂಬುಜಿ ದುರ್ಗಾ ಅವರು, ಗ್ರಾಮ ಪಂಚಾಯತಿ ಸದಸ್ಯರು. ಎಸ್ ಮೇಡಮ್, ನಮಸ್ತೆ. ಎಸ್ ಸರ್, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಸ್ ಸರ್, ಏನ್ ಸಮಸ್ಯೆ? ಯಾಕೆ ನೀವು ಆ ಮನೆಯನ್ನ ಕೆಡಬೇಕು, ಮುನಿಯಮ್ಮ ಅವರ ಮನೆಯನ್ನ? ಏನ್ ಸಮಸ್ಯೆ ಆಗಿದೆ ಮೇಡಮ್? ನಾವೇ ಮನೆ ಹಾಕಿ ಅವ್ರಿಗೆ ಕಟ್ಕೊಳಕ್ಕೆ ಇದ್ ಮಾಡಿದ್ದ. ಅವ್ರೊಂದ್ 20 ವರ್ಷದಿಂದ ಗುಡಿಸಲಲ್ಲೇ ಇದ್ರ. ಅವ್ರದ್ದು ಬಂದು ಬೇರೆ ಊರು ಇಲ್ಲೇ ಬಂದು ಉಳ್ಕೊಂಡಿದ್ರ. ಮನೆಯಲ್ಲಿ ಕಾರಣ ನಾವೇ ಒಂದ್ ಮನೆ ಹಾಕಿ ಊರವರೆಲ್ಲ ಮಾತಾಡಿ ಒಂದು ಇದ್ ಮಾಡಿದ್ರೆ ಅಧಿಕಾರಿಗಳು ಬಂದು ಅದನ್ನ ಏಕಾಏಕಿ ಕೆಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾಕೆ ಸರ್, ಏನ್ ಸಮಸ್ಯೆ ಏನು ಅಂತ? ಸರ್ವೆ ನಂಬರ್ ಅಲ್ಲಿ ಇದೆ, ಅದು ನಿಮ್ಗೆ ಕಟ್ಕೊಳಕ್ ಬರಲ್ಲ ಅಂತ. ಅಂದ್ರೆ ಈಗ ಅವ್ರು ಎಲ್ಲಿ ವಾಸ ಮಾಡಬೇಕು ಅಂತ ನೆಕ್ಸ್ಟ್? ಈಗ ಅಧಿಕಾರಿಗಳು ಬಂದು ಆ ಮನೆಯನ್ನ ಕೆಡವರು ಅಂತ ಅಂದ್ರೆ ಆ ಫ್ಯಾಮಿಲಿಗೆ ಆಸರೆ ಏನು ನೆಕ್ಸ್ಟ್? ಬೇರೆ ಏನ್ ಆಸರೆ ಇಲ್ಲ ಮೇಡಮ್ ಅವ್ರಿಗೆ. ಅದೇ ನಮ್ಮೂರವರೇ ಇನ್ನೊಂದು ಕಣ ಮಾಡ್ತಾ ಇದ್ದ ಜಾಗದಲ್ಲಿ ಮನೆಯಲ್ಲಿ ಕಟ್ಕೊಂಡು ಆ ಜಾಗ ಬಿಡದ ಮನೆಯಲ್ಲಿ ಬೆಳೆದ್ರೆ ನಾವು ಕಣ ಮಾಡಕ್ ಜಾಗ ಬಿಡ್ತೀವಿ ಅಂತ ಅವರು ಹಠ ಮಾಡ್ತಾ ಇದಾರೆ ಮೇಡಮ್. ಅಲ್ಲ ಸರ್, ಈಗ ಒಂದು ಮಾನವೀಯತೆ ದೃಷ್ಟಿಯಿಂದನಾದ್ರೂ ನೋಡ್ಬೇಕಲ್ಲ. ಅಧಿಕಾರಿಗಳು ಬಂದು ದಿಢೀರ್ ಅಂತ ನಾವು JCB ತೆಗೆದುಕೊಂಡು ಬಂದು ಆ ಮನೆಯನ್ನ ಕೆಡುತ್ತೀರಿ ಅಂತ ನಿಂತ್ರೆ, ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ವಾಸ ಮಾಡ್ಬೇಕು? ಅದೇನ ಅಧಿಕಾರಿಗಳಿಗೆ ಹೇಳ್ಬೇಕು ಮೇಡಮ್. ಅದು ನಾವು ಅಲ್ಲ ಸರ್, ನೀವು ಇದ್ರ ಬಗ್ಗೆ ಕ್ವಶನ್ ಮಾಡ್ಬೋದಲ್ಲ, ನೀವು ಕೇಳ್ಬೋದಲ್ಲ? ನಾವು ಕ್ವಶನ್ ಮಾಡಿದ್ವಿ ಮೇಡಮ್, ಅದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳು. ಅಂದ್ರೆ ನೋಟಿಸ್ ತೆಗೆದುಕೊಂಡು ಬಂದಿದಾರಾ ಇವರು? ಇಲ್ಲ ಮೇಡಮ್, ನೋಟಿಸ್ ಏನು ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿಲ್ಲ ಫ್ಯಾಮಿಲಿಗೆ. ದಿಢೀರ್ ಅಂತ ಬಂದು JCB ಇಟ್ಕೊಂಡು ನಾವು ಬಂದು ಮನೆ ಕೆಡವುತ್ತೀನಿ ಅಂತ ಅಂದ್ರೆ ಯಾರು ಸರ್ ರೈಟ್ಸ್ ಕೊಟ್ಟಿದ್ದು ಇವರಿಗೆ? ಕಾನೂನಲ್ಲಿ ಈ ರೀತಿಯಾಗಿ ಇದೆಯಾ? ದಿಢೀರ್ ಅಂತ ಬಂದು ಒಂದು ಫ್ಯಾಮಿಲಿ ಹೊರಗೆ ಹಾಕಿ ನಾವು ಮನೆ ಕೆಡವು ಬಿಡ್ತೀವಿ ಅಂತ ಕಾನೂನಲ್ಲಿ ಎಲ್ಲಿದೆ ಮೇಡಮ್? ಮನೆ ಚೂರು ಇಲ್ದವ್ರಿಗೆ ಚೂರು ಕೊಡ್ಬೇಕಂತ ಕಾನೂನಲ್ಲೇ ಇದೆ. ಇವ್ರು ಏಕಾಏಕಿ ಬಂದು ಕೆಡುತ್ತೆ ಅಂತ ಪೊಲೀಸ್ ಪ್ರೊಟೆಕ್ಷನ್ ತಕೊಂಡ್ಬಂದು ನಮ್ಗೆಲ್ಲ ಬೆದರಿಕೆ ಹಾಕಿ ಒಂದ್ ಮನೆ ತಳ್ಳಿಬಿಟ್ರು ಮೇಡಮ್. ಸುಮಾರು ಒಂದು 20 ಲಕ್ಷ ವೆಚ್ಚ ಹಾಕಿ ಕಟ್ಟಿದ್ದಂತ ಮನೆ ಒಂದು ಕೆಡವು ಬಿಟ್ರು. ಪ್ರಶ್ನೆ ಮಾಡಿ ಸರ್, ನೀವು ಕೇಳಿ ಸರ್, ಕೇಳೋ ರೈಟ್ಸ್ ಇದೆ. ಹಲೋ ಮೇಡಮ್, ಹೇಳಿ ಸರ್. ಪ್ರಶ್ನೆ ಮಾಡಿ ಕೇಳಿ, ಕೇಳೋ ರೈಟ್ಸ್ ಇದೆ ನಿಮಗೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆ ಊರಲ್ಲಿ ಏನ್ ಆಗ್ತಾ ಇದೆಲ್ಲ ಸಮಸ್ಯೆಗಳಿಗೆ ಧ್ವನಿ ಎತ್ತುವಂತ ರೈಟ್ಸ್ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಕೇಳಿ ಸರ್. ಕೇಳ್ತೀನಿ ಮೇಡಮ್, ಬಿಡಲ್ಲ. ಮನೆ ಯಾವುದೇ ಕಾರಣಕ್ಕೂ ದಬ್ಬಕ್ ಬಿಡೋದಿಲ್ಲ. ಅಂದ್ರೆ ಒಂದ್ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದಾರ ಇವ್ರು, ಹೇಗೆ ಅಂತ? ದಬ್ಬಾಳಿಕೆ ಅನಿಸ್ತಿದ್ಯಾ ಇದು? ದಬ್ಬಾಳಿಕೆನೇ ಮೇಡಮ್ ಮಾಡ್ತಿರೋದು.
ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಮುಂಚಿತವಾಗಿ ಯಾವುದೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಂದು ದಿಢೀರಂತ JCB ತೆಗೆದುಕೊಂಡು ಬಂದು ನಾವು ಮನೆ ಕೆಡುತ್ತೀನಿ ಅಂತ ಅಂದರೆ ಎಲ್ಲಿ? ಅಂದರೆ ಅಟ್ಲೀಸ್ಟ್ ಮನುಷ್ಯತ್ವ ಮಾನವೀಯತೆ ಆದರೂ ಬೇಕಲ್ಲ. ಒಂದು ಮನೆಯನ್ನು ಕೆಡುತ್ತೀವಿ. ಈಗಿನ ಪ್ರಕೃತಿ ವಿಕೋಪದಿಂದ ಏನೆಲ್ಲ ಆಗ್ತಾ ಇದೆ, ಎಲ್ಲಿ ವಾಸ ಮಾಡಬೇಕು ಜನ ಬಡವರು? ಅದೇನು ನೋಡ್ದಾನೆ ಏಕಾಏಕಿ ಬಂದು ಅವರು ಮನೆ ಕೆಡುತ್ತೀವಿ ಅಂತ ಹೇಳ್ತಾರೆ ಮೇಡಮ್. ಎಸ್ ಸರ್, ಇದ್ರ ಬಗ್ಗೆ ನೀವು ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ಬೋದು. ಆ ಫ್ಯಾಮಿಲಿಯನ್ನು ಕರೆದುಕೊಂಡು ಹೋಗಿ ನಡೆಸ್ತೀವಿ ಮೇಡಮ್, ಬಿಡಲ್ಲ. ನಡೆಸಿ ಸರ್, ನಡೆಸಿ. ನಿಮ್ಮ ಜೊತೆ ನಿಮಗೆ ಸಪೋರ್ಟಿವ್ ಆಗಿ ನಾವು ಕೂಡ ಇರ್ತೀವಿ, ನಡೆಸಿ. ಹಾಂ ಸರಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.